ಓಪನಿಂಗ್ ಅಲ್ಲಿ ಹೇಳಿದ್ರಿ ಇದು ಇಸ್ಲಾಮಿಕ್ ಭಯೋತ್ಪಾದನೆ ಅಂತ. ಫಸ್ಟ್ ಅದನ್ನ ಇಸ್ಲಾಮಿಕ್ ಅನ್ನ ಎತ್ಬಿಡಿ, ಕಾಶ್ಮೀರಿ ಭಯೋತ್ಪಾದನೆ ಅಂತ ಹೇಳಬೇಕಾಗಿದೆ. ಕಾಶ್ಮೀರಿ ಭಯೋತ್ಪಾದನೆ ಅಂತ ಹೇಳಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಧರ್ಮ ಇಲ್ಲವೇ ಇಲ್ಲ. ಯಾಕಂತ ಹೇಳಿದ್ರೆ ನನಗೆ ಅವರನ್ನು ನೋಡಿದ್ರೆ ಮುಸಲ್ಮಾನರಂತಾನೆ ನಾನು ನೋಡಿಲ್ಲ. ಯಾರನ್ನ? ಈ ಭಯೋತ್ಪಾದಕರನ್ನ ನಾನು ಮುಸಲ್ಮಾನರಂತಾನೆ ನೋಡ್ತಿಲ್ಲ. ಅವರು ಭಯೋತ್ಪಾದಕರು, ಅವರನ್ನ ಕೊಂದಾಗಬೇಕು. ನಮ್ಮ ಭಾರತೀಯರ ಮೇಲೆ ದಾಳಿ ಮಾಡಿದವರು ನಮ್ಮವರಲ್ಲ. ವೆರಿ ಕ್ಲಿಯರ್. ಇವರು ನಮ್ಮವರಲ್ಲ. ಇವರಿಗೆ ನಾವು ಜನಾಸ ಮಾಡೋದಿಲ್ಲ, ಇವರನ್ನ ನಾವು ಸಲಾಂ ಕೂಡ ಹೇಳೋದಿಲ್ಲ. ಇವ್ರು ನಮ್ಮವರಿಲ್ಲ ಅಂತ ಘೋಷಿಸಬೇಕು, ಎಲ್ಲರೂ ಘೋಷಿಸಬೇಕು. ಅಂದ್ರೆ ನಾನು ಹೇಳೋದೇನಂದ್ರೆ ಬರೀ ಉಮರ್ ಶರೀಫಿನ ಮಾತಾಗಿರ್ಬಾರ್ದು ಇದು. ಇಡೀ ಭಾರತೀಯ ಮುಸಲ್ಮಾನರು ಮತ್ತೆ ಮೌಲ್ವಿಗಳು ಇವರು ಘೋಷಿಸಬೇಕಾಗಿರುತ್ತೆ, ಬಹಿಷ್ಕರಿಸಬೇಕಾಗಿರುತ್ತೆ. ಯಾರು ಭಾರತೀಯರ ಮೇಲೆ ನಾನು ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಐ ಆಮ್ ಎನ್ ಇಂಡಿಯನ್. ನನ್ನ ಗುರುತು ಇಂಡಿಯನ್ ಆಗಿದೆ. ಇದು ನನ್ನ ಪೂರ್ವಜರು ನನಗೆ ಕೊಟ್ಟಿರುವ ಒಂದು ಕಾಣಿಕೆ ಆಗಿರ್ಬೋದು, ಇಲ್ಲ ಉಡುಗೊರೆ ಆಗಿರ್ಬೋದು. ಇಸ್ಲಾಮಿಕ್ ಅನ್ನುವ ಶಬ್ದವನ್ನು ತೆಗೆದುಹಾಕಿ ಅಂದ್ರಿ ನೀವು. ಇದು ಕಾಶ್ಮೀರಿ ಭಯೋತ್ಪಾದನೆ ಅಂದ್ರಿ. ಹೌದು, ಕಾಶ್ಮೀರಿ ಭಯೋತ್ಪಾದನೆ, ಅದರ ಅರ್ಥ ಭಾರತದಿಂದ ಕಾಶ್ಮೀರ ಪ್ರತ್ಯೇಕ ಆಗಬೇಕು ಅಂತ ಇವರು ಬಡದಾಡ್ತಾ ಇದ್ದಾರೆ. ಹೌದು. ಸೈನ್ಯದ ಮೇಲೆ ದಾಳಿ ಮಾಡಿದ್ದಾರೆ, ನಾಗರಿಕರ ಮೇಲೆ ದಾಳಿ ಮಾಡಿದ್ದಾರೆ. ಆ ದಾಳಿ ಮಾಡಿದವರ ಪಟ್ಟಿಯನ್ನು ತೆಗೆದು ನೋಡಿದ್ರೆ ಮುಸ್ಲಿಮರನ್ನ ಹೊರತುಪಡಿಸಿ ಇನ್ನೊಬ್ರು ಯಾರು ಇದಾರ ಅದರಲ್ಲಿ? ಇದು ಆಕ್ಚುಲಿ ಚೆನ್ನಾಗಿರೋದು ನೋಡಿ. ಕಾಶ್ಮೀರಿ ಇನ್ನೂ ಡೀಟೇಲ್ಗೆ ಹೋಗ್ತೀನಿ. ಕಾಶ್ಮೀರದಲ್ಲಿ ಶಿಯಾಗಳಿದ್ದಾರೆ. ಒಬ್ಬ ಶಿಯಾ ಭಯೋತ್ಪಾದಕನನ್ನು ತೋರಿಸಿ. ಯಾಕೆ ಬರೀ ಸುನ್ನಿ ಭಯೋತ್ಪಾದಕರಿದ್ದಾರೆ ಅಲ್ಲಿ? ಇಲ್ಲ, ನೀವು ಹೇಳಿದಂಗೆ ಸುನ್ನಿಯಲ್ಲಿ ಭಯೋತ್ಪಾದಕರು ಇದ್ದಾರೆ, ನಾವಿಲ್ಲ ಅಂತ ಹೇಳಿಲ್ಲ. ಮತ್ತೆ ಅಲ್ಲಿಂದ ನೀವು ಇನ್ನೂ ಡೀಪ್ ಆಗಿ ಹೋದ್ರೆ ಅಲ್ಲಿ ಬೇರೆ ಬೇರೆ ಪಂಗಡಗಳು ಕೂಡ ಕಾಣಿಸ್ತೇವೆ. ಸೊ ಹಾಗಾಗಿ ನಾವು ಒಂದು ಪಂಗಡವನ್ನು ಕೂಡ ನಾವು ಗುರುತುಪಡಿಸಿ ನಾವು ಇವರೆಲ್ಲ ಹಾಗೆ ಅಂತ ನಾನು ಹೇಳಿದ್ರು ಕೂಡ ತಪ್ಪಾಗತ್ತೆ. ಅಲ್ಲಿರತಕ್ಕಂಥ ಒಂದು ಕ್ರಿಯೆಯನ್ನು ಮಾಡೋಕ್ಕೆ ಮುಂದೆ ಬಂದಿರೋರು ಯಾರೇ ಆಗಲಿ, ಅವನು ಯಾವುದೇ ಒಂದು ಪಂಗಡದವನಾಗಲಿ, ಅವನು ಮುಸ್ಲಿಂ ಇಲ್ಲ ಅಂತ ನಾವೆಲ್ಲರೂ ಘೋಷಿಸಬೇಕು. ಯಾರು? ಮುಸಲ್ಮಾನರು ಘೋಷಿಸಬೇಕು. ಧೈರ್ಯ ಇಲ್ಲ ಅವನಿಗೆ. ತಗೊಂಡೇನಾಗಬೇಕು? ಉಮರ್ ಶರೀಫ್ ಒಪ್ಕೋತಾರೋ ಇಲ್ವೋ, ಮೌಲ್ವಿಗಳು ಒಪ್ಕೊಳ್ತಾರೋ ಇಲ್ವೋ, ತಗೊಂಡೇನಾಗಬೇಕು? ನಾಳೆ ದಿನ ಅವ್ರ ಮನೆಯವ್ರಿಗೆ ಯಾರು ಕೂಡ ಸಲಾಂ ಹೇಳದೆ, ಯಾರು ಕೂಡ ಅವ್ರ ಹಿಂದೆ ನಮಾಜ್ ಮಾಡಕ್ಕೆ ಮುಂದೆ ಬರದೇ ಇದ್ರೆ ಅವಾಗ ಗೊತ್ತಾಗತ್ತೆ ಏನಾಗತ್ತೆ ಅಂತ. ಉಮರ್ ಶರೀಫ್ ಇದು ಭೂಮಿ ಅನ್ನೋದನ್ನ ಟ್ರಾನ್ಸಿಷನ್ ಪಾಯಿಂಟ್ ಅನ್ಕೊಂಡಿರೋರಿಗೆ ಯಾರು ನಮಾಜ್ ಮಾಡಿದ್ರೆ ಏನು, ಯಾರು ಜನಾಜ ಮಾಡಿದ್ರೆ ಏನಾಗಬೇಕು? ಇದು ಫಸ್ಟ್ ನಾನು ಹೇಳೋದು. ಫಸ್ಟ್ ಸ್ವರ್ಗದಲ್ಲಿ ಏನು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟು, ಭೂಮಿ ಮೇಲೆ ಏನು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವರಿಗೆ ನೀವು ಹೇಳಿದಂಗೆ ಆ ಮನಸ್ಥಿತಿಯಲ್ಲಿ ಇರುವಂತವರಿಗೆ ನಿಮ್ಮ ಬಹಿಷ್ಕಾರ ತಗೊಂಡು ಏನಾಗಬೇಕಾಗಿದೆ? ಒಳ್ಳೆ ಪ್ರಶ್ನೆ ಮಾಡಿದ್ರಿ. ಸ್ವರ್ಗದಲ್ಲಿ ಜಾಗ ಬೇಕಾಗಿರೋರಿಗೆ ಇದೇನು ಬೇಕಾಗಿದೆ? ನಾನು ಹೇಳೋದಂದ್ರೆ ಇವರು ನರಕದ ನಾಯಿಗಳು ಅಂತ ಹೇಳ್ಕೊಳ್ತಿದ್ದೀನಿ. ನಾನು ಸುಮ್ಮನೆ ಮಾತಾಡೋದಿಲ್ಲ, ಪ್ರವಾದಿ ಮಾತಾಗಿದೆ. ಸಹೀಹುಲ್ ಬುಖಾರಿನಲ್ಲಿ ಪ್ರವಾದಿ ಮಾತು ಏನಂದ್ರೆ, ಯಾವ ಒಬ್ಬ ವ್ಯಕ್ತಿ ಅಮಾಯಕರನ್ನು ಮತ್ತೆ ಮುಸ್ಲಿಮೇತರರನ್ನು ಕೊಂದಾಗ್ತಾನೋ ಅವನು ನರಕದ ನಾಯಿ, ಕಿಲಾಬುನ್ ನಾರ್ ಅಂತ ಆ ಪದ ಹಾಗೇ ಇದೆ. ಮತ್ತೆ ಪ್ರವಾದಿಯ ಮಾತು ಹೇಳ್ತಿದ್ದೀನಿ. ಈ ಮಾತು ಅಂದ್ರೆ ಧರ್ಮದ ಆಧಾರದ ಮೇಲೆ ಮಾಡೋ ಕೆಲಸನ. ಬಸವಣ್ಣ, ನಾನು ಮುಸಲ್ಮಾನ ಆಗಿದ್ರು ಕೂಡ ನೋಡಿ, ಬಸವಣ್ಣ ಬಗ್ಗೆ ಕೂಡ ನಾನು ಮಾತಾಡಬೇಕಿದೆ. ಪ್ರತಿ ಭಯೋತ್ಪಾದನೆ ಆದಾಗ್ಲೂ ಕೂಡ ಇಸ್ಲಾಂ ಇದನ್ನು ಹೇಳೋದಿಲ್ಲ, ಕುರಾನ್ ಇದನ್ನು ಹೇಳೋದಿಲ್ಲ, ಹೇಳಿಲ್ಲ. ಎಷ್ಟು ಕೇಳಿಸ್ಕೊಳ್ಳೋಣ ನೋಡಿ. ಪೈಗಂಬರರು ಏನ್ ಹೇಳಿದ್ರು, ಕುರಾನ್ ನಲ್ಲಿ ಏನಿದೆಯೋ, ಇಸ್ಲಾಂ ನಲ್ಲಿ ಏನಿದೆಯೋ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ ಸರ್? ಒಂದು ಪ್ರವಾಸ, ಒಂದು ನಿಮಿಷ ಕೇಳಿಸ್ಕೊಂಬಿಡಿ. ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಪ್ರವಾಸಕ್ಕೆ ಹೋದಂಥವನು ಒಂದು ಒಳ್ಳೆಯ ಅನುಭವನ ನಿರೀಕ್ಷೆ ಮಾಡ್ತಾನೆ ಅಷ್ಟೇ. ಕಾಶ್ಮೀರದ ಬೆಟ್ಟ ನೋಡೋಣ, ಹಿಮ ನೋಡೋಣ, ಹಸಿರು ನೋಡೋಣ ಅನ್ಕೊಂಡು ಹೋಗಿರುವಂತವನಿಗೆ ನರಕ ತೋರಿಸ್ಬಿಟ್ರಲ್ಲ. ಖಂಡಿತ. ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಖಂಡಿತ. ನೋಡಿ, ಈ ಪಿಶಾಚಿಗಳನ್ನ ಬಿಡಬಾರದು. ಆ ಮಾಡಿರೋರು ಯಾರು ಮುಸಲ್ಮಾನರು ಅಂತನೂ ನಾನು ಗುರುತುಪಡಿಸಲ್ಲ. ನಾನು ಇವರೆಲ್ಲ ಮುಸಲ್ಮಾನರು ಇಲ್ಲ ಅಂತ ಫಸ್ಟ್ ಹೇಳ್ಕೊತೀನಿ. ಎರಡನೇ ವಿಷಯ, ಇವರೆಲ್ಲ ಡೆವಿಲ್ಸು, ಶೈತಾನ್ಗಳು, ಶೈತಾನಿನ ದಾರಿನಲ್ಲಿ ಹೋಗೋರು. ಯಾಕೆ ಇಷ್ಟೊಂದು ಜನ ಡೆವಿಲ್ಸ್ ಹುಡ್ತಾ ಇದ್ದಾರೆ ಸರ್? ಅದರಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಬೇರೆ ಕಡೆ ಮಿಸ್ಗೈಡ್ ಮಾಡಕ್ಕಂಥ ಸಂಸ್ಥೆಗಳು ಇವೆ. ಮುಸಲ್ಮಾನರಲ್ಲಿ ಸಂಸ್ಥೆಗಳು ಇವೆ. ನಾನು ಏನು ಹೇಳ್ಕೊಳ್ತೀನಿ ಅಂದರೆ, ಅವ್ರಿಗೆ ಯಾಕೆ ನಾವು ಕರುಣೆ ತೋರಿಸ್ಬೇಕಂತ ಹೇಳ್ತಿದ್ದೀನಿ. ಈ ಮ್ಯಾಟರ್ನಲ್ಲಿ ನಾನು ಉಮರ್ ಶರೀಫ್ 1400 ವರ್ಷದಲ್ಲಿ ಲಕ್ಷಾಂತರ ಭಯೋತ್ಪಾದಕರನ್ನು ಕೊಲ್ಲಲಾಗಿದೆ. ಭಯೋತ್ಪಾದನೆ ಹುಟ್ಟದ ಕಡಿಮೆ ಆಗಿದೆಯಾ? ಭಯೋತ್ಪಾದಕರು ಹುಟ್ಟದ ಕಡಿಮೆ ಆಗಿದ್ದಾರಾ? ಮೂಲ ಎಲ್ಲಿಂದ ಬರ್ತಾ ಇದೆ? ಐಡಿಯಾಲಜಿ ಏನು ಅಂತ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಐಡಿಯಾಲಜಿ ಏನಂದ್ರೆ, ಅವರಲ್ಲಿ ಒಂದು ತಪ್ಪು ಕಲ್ಪನೆಗಳು, ತಪ್ಪು ಅರ್ಥೈಸಿಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಮುಸ್ಲಿಮೇತರ ಜೊತೆಗೆ ಜೀವನ ಮಾಡೋಕ್ಕಾಗೋದಿಲ್ಲ ಅಂತ ಆ ಒಂದು ಮನಸ್ಥಿತಿ ಇದೆಯಲ್ಲ, ಅದೇ ಪಾಕಿಸ್ತಾನನ ಸೃಷ್ಟಿ ಮಾಡೋಕ್ಕೆ ಒಂದು ಕಾರಣ ಇತ್ತು. ಆ ಟೈಮ್ನಲ್ಲಿ ನಮಗೆಲ್ಲ ಗೊತ್ತಾಗೋಯ್ತು ಕೂಡ ಅಬುಲ್ ಕಲಾಂ ಆಜಾದ್ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡ್ರು. ಕಾಂಗ್ರೆಸ್ನಲ್ಲಿ ಪ್ರೆಸಿಡೆಂಟ್ ಆಗಿ ಒಂದು ಕಾಲದಲ್ಲಿ ಇದ್ದ ಅಬುಲ್ ಕಲಾಂ ಆಜಾದ್ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡ್ರು. ಅದ್ರ ವಿರುದ್ಧವಾಗಿ ನಾವು ನಿಂತ್ಕೊಂಡಿದ್ದೀವಿ. ಯಾಕೆ? ನಮ್ಮ ಮೊಹಮ್ಮದ್ ಉಸ್ಮಾನ್, ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್
ಪಾಕಿಸ್ತಾನ ಬಂದು ವಿಭಜನೆ ಆಗಿರುವಾಗ ಅವ್ರು ಅಂದ್ರೆ ಸೆಪರೇಟ್ ಆಗಿರುವಾಗ, ಪಾಕಿಸ್ತಾನ ಸೆಪರೇಟ್ ಆಗಿ ಹೋಗಿರುವಾಗ ಪಾಕಿಸ್ತಾನವನ್ನು ಕರೆದ್ರು, ನೀವು ನಮ್ಮ ಜೊತೆಗೆ ಬನ್ನಿ ಅಂತ. ಬರಲ್ಲ, ನಾನು ಭಾರತ ಜೊತೆಗೆ ಇರ್ತೀನಿ ಅಂತ ಹೇಳಿ ಲಯನ್ ಆಫ್ ನೌಶೆರಾ ಅಂತ ಹೆಸರು ಪಟ್ಕೊಂಡು ಅವ್ರು ಅಲ್ಲೇ ತೀರೋದ್ರು. ಎಲ್ಲಿ? ಇನ್ ದ ಪ್ರೊಟೆಕ್ಷನ್ ಆಫ್ ನೌಶೆರಾ ಎನ್ನುವ ಜಾಗ, ಕಾಶ್ಮೀರ್ನಲ್ಲಿ ಇರತಕ್ಕಂಥ ಒಂದು ಜಾಗವನ್ನ ಅದನ್ನ ಸೇವ್ ಮಾಡೋಕ್ಕೋಸ್ಕರ, ರಕ್ಷಣೆ ಮಾಡೋಕ್ಕೋಸ್ಕರ ಅವ್ರ ಜೀವವನ್ನು ಕಳ್ಕೊಂಡ್ರು, ಮಹಾವೀರ್ ಚಕ್ರವನ್ನು ಪಡ್ಕೊಂಡ್ರು. ಸೊ ಇದು ನಮ್ಮ ಇತಿಹಾಸ ಆಗಿರಬೇಕು, ಇದೇ ನಮ್ಮ ಇತಿಹಾಸ ಇರಬೇಕು. ಉಮರ್ ಶರೀಫ್ ಹೌದು, ಅವರೆಲ್ಲ ಮುಸ್ಲಿಮರಾಗ್ತಾರೆ. ಹೌದು ಹೌದು, ಬ್ರಿಗೇಡಿಯರ್ ಮುಸ್ಲಿಮರಾಗ್ತಾರೆ. ಈ ಭಯೋತ್ಪಾದಕರ ಕೈಯಲ್ಲಿ ಸತ್ತಂತಹ ಪೋನಿ ನಡೆಸ್ತಾ ಇದ್ದವನು ಮುಸ್ಲಿಂ ಆಗ್ತಾನೆ. ಹೌದು. ಗಾಯಗೊಂಡ ಹುಡುಗನನ್ನು ಹೊತ್ಕೊಂಡು ಬಂದವನು ಮುಸ್ಲಿಂ ಅಂತ. ಹೌದು. ಬಟ್ ಕೊಂದವನು ಮುಸ್ಲಿಂ ಅಲ್ಲ. ಬೇಡ, ಅವನು ನಮ್ಮ ಧರ್ಮದಲ್ಲಿ ಬೇಕವೇ ಬೇಡ. ನಾನು ನಿಲ್ಲು ತಗೊಳ್ತೀನಿ. ಈ ಧೈರ್ಯ ಯಾವತ್ತಿಗೆ ಮುಸಲ್ಮಾನರಿಗೆ ಬರುತ್ತೋ, ಇಡೀ ಭಾರತೀಯ ಮುಸಲ್ಮಾನರಿಗೆ ಬರುತ್ತೋ, ಅವತ್ತಿಗೆ ನೀವು ನೋಡ್ತೀರಾ ಒಗ್ಗಟ್ಟು ಹೇಗೆ ಸೃಷ್ಟಿಯಾಗತ್ತೆ ಅಂತ.